ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಭಾನು ಭುವಿ ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಭಾನು ಭುವಿ ಹಾಗೆ ಅವರಪ್ಪನ ಹಿರುಮುಡಿಯ ಕಾರ್ಯಕ್ರಮದ ಎಲ್ಲ ಕಂಟೆಂಟ್ ವಿಡಿಯೋಗಳನ್ನು ಹಾಗೆ ಅದಕ್ಕೆ ಹೇಗೆಲ್ಲ ಪ್ರಿಪ್ರೇಷನ್ಸ್ ಇತ್ತು ಅನ್ನೋ ಸಮಾಚಾರಗಳನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಅವರಿಗೆ ದಾರಿ ಮಧ್ಯದಲ್ಲಿ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ ಅಂತ ಅಂದ್ಕೊಂಡು ನಾವು ಮನೆಯಲ್ಲೇ ನಿಪ್ಪಟ್ಟು ಮತ್ತು ರವೆ ಉಂಡೆನ ಮಾಡಿಕೊಟ್ಟಿದ್ವಿ. ಸೊ ಮನೆಯೆಲ್ಲ ಪೇಂಟ್ ಮಾಡಿರೋದ್ರಿಂದ ನಾನು ದೇವ್ರ ಮನೆ ಕೂಡ ಒಂದಷ್ಟು ರಂಗೋಲಿಗಳನ್ನು ಹಾಕಿದ್ದೆ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲೇ ಮಾಡ್ತೀನಿ. ಇದನ್ನು ಶಾರ್ಟಾಗಿ ಹಾಕಿದ್ದೀನಿ. ನಾನು ಪೇಂಟ್ ಮಾಡುವಂಥ ಟೈಮಲ್ಲಿ ಭಾನುಭುವಿ ಬಂದು ತುಂಬ ತರಲೆ ಮಾಡ್ತಾಯಿದ್ರು. ಸೊ ಅದನ್ನು ಮ್ಯೂಟ್ ಮಾಡಿ ಹಾಕಿದ್ದೀನಿ, ಯಾಕೆಂದರೆ ಅವ್ರ ಮಾತು ಅಷ್ಟು ಸ್ಪಷ್ಟವಾಗಿ ಕೇಳಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ಮ್ಯೂಟ್ ಮಾಡಿದ್ದೀನಿ. ಅವರಪ್ಪ ದೇವಸ್ಥಾನದ ಹತ್ರನೇ ಸ್ನಾನ ಮಾಡ್ಕೊಂಡು ಬಂದಿದ್ದರು. ಅದರ ಪಾಪುಗಳಿಗೆ ಮನೆಯಲ್ಲೇ ಸ್ನಾನ ಮಾಡಿಸಿದ್ವಿ. ಅವರಪ್ಪ ಮನೆಗೆ ಬಂದ ತಕ್ಷಣವೇ ಪೂಜೆ ಎಲ್ಲ ಮುಗಿಸಿ ಊಟ ಮುಗಿಸಿದ್ರು. ಅದಾದ ತಕ್ಷಣ ಅವ್ರ ಹತ್ರ ಆಶೀರ್ವಾದ ತೊಗೊಂಡ್ವಿ. ತಕ್ಷಣವೇ ಅವರು ಮನೆಯಿಂದ ಹೊರಡೋ ಅಂಥ ಟೈಮಲ್ಲಿ ದೇವರ ಮನೆಯಿಂದ ಮನೆ ಹೊರಗಿನವರೆಗೂ ರಂಗೋಲಿ ಎಲ್ಲಿಗೆ ಬಾಗಿಲಿಗೆ ಬಿಡ್ತೀವಲ್ಲ ಅಲ್ಲಿವರೆಗೂ ಕರ್ಪೂರನ ಹಚ್ಚಿದ್ವಿ. ಪಾಪುಗಳನ್ನು ಅವ್ರು ಚಿಕ್ಕಪ್ಪಂದಿರು ಎತ್ಕೊಂಡು ಬಂದರು ಹಿಮ್ಮುಖವಾಗಿ, ಮಕ್ಕಳಿಗೆ ನಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ. ಅದಾದಮೇಲೆ 3 ಜನಕ್ಕೂ ಮನೆಯಿಂದ ಇಳಿ ತೆಗೆದು ಹಿಡ್ಗಾಯಿನ ಹೊಡೆದ್ರು. ಹಿಡ್ಗಾಯಿನ ಹೊಡೆದ ತಕ್ಷಣ ಅಲ್ಲಿಂದ ಕೂಡ ಹಿಮ್ಮುಖವಾಗಿ ಹೊರಟರು. ಹೊರಟ ತಕ್ಷಣ ಅವರಿಗೆ ಹೊಸ ಬಟ್ಟೆಗಳನ್ನ ಕೊಟ್ವಿ. ಅಲ್ಲಿಂದ ವೇರ್ ಮಾಡಿಕೊಂಡು ಅವರು ಡೈರೆಕ್ಟು ಸನ್ನಿಧಿ ಹತ್ರನೇ ಹೊರಟಿದ್ರು. ನಾವು ಕೂಡ ಅವರು ಹೊರಟ ತಕ್ಷಣ ಬಂದವರಿಗೆಲ್ಲ ಊಟನ ಬಡಿಸಿ ನಾವು ಊಟ ಮಾಡಿಕೊಂಡು ಅಲ್ಲಿಂದ ರೆಡಿಯಾಗಿ ಸನ್ನಿಧಿ ಹತ್ರ ಹೊರಟ್ವಿ. ಪಾಪುಗಳಿಗೆ ಮನೆಯಲ್ಲೇ ಸ್ನಾನ ಮಾಡಿಸಿದ್ರು ಕೂಡ ಸನ್ನಿಧಿ ಹತ್ರ ಮತ್ತೆ ಮಾಡಿಸ್ಬೇಕು ಅಂತ ಹೇಳಿದ್ರು. ಹಾಗಾಗಿ ಮನೆಯಿಂದನೇ ಬಿಸಿನೀರನ್ನು ತೊಗೊಂಡು ಹೋಗಿ ಅಲ್ಲೂ ಕೂಡ ಸ್ನಾನ ಮಾಡಿಸಿದ್ವಿ. ಸನ್ನಿಧಿನ ಈ ರೀತಿಯಾಗಿ ಡೆಕೋರೇಷನ್ಸ್ ಮಾಡಿದರು. ಅದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. 2ನೇದು ಮತ್ತು 3ನೇದಾಗಿ ನಮ್ಮ ಪಾಪುಗಳು ಇರುಮುಡಿಗಳನ್ನೇ ಮಾಡಿದ್ರು. ಭಾನುಭುವಿದು ಹಿರುಮುಡಿ ಆದ ತಕ್ಷಣ 14-15 ಜನ ಆದಮೇಲೆ ನಮ್ಮನೆಯವ್ರದ್ದು ಹಿರುಮುಡಿ ಇದ್ದು ನಾನು ಅಲ್ಲಿಗೆ ಹೋಗಿ ಅಕ್ಕಿನ ಹಾಕೋ ಆಗಿರಲಿಲ್ಲ. ಯಾಕೆಂದರೆ ಹೆಂಡತಿಯರು ಹಾಕೋ ಆಗಿಲ್ವಂತೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಾದಮೇಲೆ 52ನೇಯವರಾಗಿ ನಮ್ಮ ಚಿಕ್ಕಮ್ಮವ ಅವ್ರದ್ದು ಹಿರುಮುಡಿ ಇತ್ತು. ಸೊ ಅಲ್ಲಿಗೆ ಮೊದಲೇ ಹೇಳಿರೋ ಹಾಗೆ ಧರ್ಮಪತ್ನಿ ಬರೋ ಹಾಗಿಲ್ಲ, ಅವರ ಹೆಂಡತಿ ಕೂಡ ಬರಲಿಲ್ಲ. ನಾನು, ನಮ್ಮ ಅತ್ತೆ ಮಾವ, ಅವರ ನಾದಿನಿ ಮಗಳು ಮತ್ತು ನಮ್ಮ ಅತ್ತಿಗೆ ಮಗಳು ಎಲ್ಲರೂ ಸೇರಿ ಹಿರುಮುಡಿಯನ್ನು ನೆರವೇರಿಸ್ಕೊಟ್ವಿ. ಈ ವಿಡಿಯೋದಲ್ಲಿ ಹಿರುಮುಡಿನ ಹೇಗೆಲ್ಲ ಮಾಡ್ತಾರೆ ಅನ್ನೋದು ಕೂಡ ನೋಡಬಹುದು ನಾವು. ಮೊದಲಿಗೆ ತುಪ್ಪನ ಕಾಯಿಯೊಳಗೆ ತುಂಬಿಸ್ತಾರೆ, ಅದನ್ನು ಹೋಲ್ ಮಾಡಿಟ್ಕೊಂಡು ಅದಾದಮೇಲೆ ಒಂದು ಪುಟಾಣಿ ಚೀಲಕ್ಕೆ ಅದನ್ನು ಕ್ಲೋಸ್ ಮಾಡಿಟ್ಟು ಕಟ್ಕೊತಾರೆ. ಹಾಗೆಯೇ ದೊಡ್ಡದೊಂದು ಚೀಲದಲ್ಲಿ ಎಲ್ಲರ ಹತ್ರನೂ ಇಡಿಸಿ ಅದನ್ನು ಅಕ್ಕಿಯನ್ನು ಕೂಡ ತುಂಬಿಸ್ಕೊಂಡಿರ್ತಾರೆ. ಅದಾದಮೇಲೆ ತುಪ್ಪನ ತುಂಬಿರುವಂಥ ಕಾಯಿನ ಪುಟ್ಟ ಚೀಲವನ್ನು ಅಕ್ಕಿಯ ಚೀಲಕ್ಕೆ ಹಾಕಿ ಅದನ್ನು ಜೋಪಾನವಾಗಿ ಬಿಗಿಯಾಗಿ ಗಂಟನ್ನು ಕಟ್ಕೊತಾರೆ. ಅದಾದಮೇಲೆ ಅವರ ತಲೆಯ ಮೇಲೆ ಟವಲ್ ಅಥವಾ ಬೆಡ್ಶೀಟ್ ಅವರ ಪಂಚೆ ಇದರದ್ದು ಏನಾದರೂ ಒಂದು ಹೊಸದಾಗಿ ತಗೊಂಡಿರುವಂಥ ಒಂದು ಬಟ್ಟೆಯನ್ನು ಇಟ್ಟು ಅದರೊಳಗೆ ಇರುಮುಡಿ ಕಟ್ಟಿರುವಂತಹ ಅಕ್ಕಿ, ಬೆಲ್ಲ ಮತ್ತು ತುಪ್ಪದ ಕಾಯಿಗೆ ಒಂದು ಹೂವನ್ನು ಮಡಿಸಿ ಇರುಮುಡಿಯನ್ನು ಹೊರಿಸ್ತಾರೆ. ಈ ಟೈಮಲ್ಲಿ ಅವರು ಎಲ್ಲರೂ ಕೂಡ ಭಜನೆಯನ್ನು ಮಾಡ್ತಿರ್ತಾರೆ. ಈ ಟೈಮಲ್ಲಿ ಅವರು ಹಿಮ್ಮುಖವಾಗಿ ಹೊರಡಬೇಕಾಗತ್ತೆ. ಇದು ಬೆಳಗಿನ ವಿಡಿಯೋ ಆಗಿದೆ. ಬೆಳಗ್ಗೆ ಟೈಮಲ್ಲಿ ಅವರು ಸ್ನಾನ ಮಾಡಿ ವಿಭೂತಿಗಳನ್ನ ಹಾಕೋತಿದ್ದಾರೆ. ಅದಾದಮೇಲೆ ಅವರನ್ನು ಸನ್ನಿಧಿ ಒಳಗಡೆಯಿಂದ ಅವ್ರ ಇರುಮುಡಿಯನ್ನು ರಾತ್ರಿ ಆಗಿತ್ತು ಅಲ್ವಾ, ಸೊ ಬಸ್ ಬರೋದು ಲೇಟ್ ಇರೋದ್ರಿಂದ ಲೇಟ್ ಆಗಿತ್ತು. ಸೊ ಇರುಮುಡಿಯನ್ನು ಇವಾಗ ಬಸ್ಸಿಗೆ ತೊಗೊಂಡು ಹೋಗಬೇಕು. ಹಾಗಾಗಿ ಸ್ವಲ್ಪ ದೂರ ಅಲ್ಲಿಂದ ನಡ್ಕೊಂಡು ಬಂದರು.
ಆ ವಿಡಿಯೋನೂ ಹಾಕಿದ್ದೀನಿ, ಇದೇ ಆ ವಿಡಿಯೋ. ಸೊ ಎಲ್ಲರೂ ದೇವಸ್ಥಾನದಿಂದ ಬಸ್ ಸ್ಟ್ಯಾಂಡ್ವರೆಗೂ ನಡ್ಕೊಂಡು ಬಂದು ಅಲ್ಲಿ ತುಂಬ ನೂರಾರು ಜನಗಳು ಸೇರಿದರು. ಅಲ್ಲಿಂದ ಅವರು ಬಸ್ಸನ್ನು ಪ್ರದಕ್ಷಿಣೆ ಹಾಕೋದ್ರ ಮೂಲಕ 3 ಸುತ್ತನ್ನು ಹಾಕಿದ್ರು. ಅದ್ರ ಮುಂದೆ ಓಂಕಾರ ಕೂಡ ಬರೆದಿದ್ರು ಕರ್ಪೂರದಲ್ಲಿ, ಆ ಓಂಕಾರನೂ ಕೂಡ ಬೆಳಗಿದ್ರು. ಸೊ ಒಂದು ಸುತ್ತನ್ನು ಮಾತ್ರ ನಾನು ವಿಡಿಯೋ ಮಾಡಿದ್ದೀನಿ. ಅವರು ಪ್ರದಕ್ಷಿಣೆನ ಹಾಕುವಂಥ ಟೈಮಲ್ಲಿ ಸ್ವಲ್ಪ ಬೇಜಾರು ಕೂಡ ಆಗ್ತಾಯಿತ್ತು. ಇಷ್ಟು ದಿನ ಭಜನೆಗಳನ್ನೆಲ್ಲ ಮಾಡ್ತಾಯಿದ್ರು ಊರಲ್ಲಿ, ಒಂಥರ ಕಲಿ ಅನ್ನೋದಿರ್ತಾಯಿತ್ತು. ಅಷ್ಟೇ ಅಲ್ಲ, ಪಾಪುಗಳನ್ನ ಬೇಗ ಎದ್ದು ರೆಡಿ ಮಾಡಿ ಅವರನ್ನು ಕರ್ಕೊಂಡೋಗಿ ಬಿಟ್ಟು ಬಂದು ಮತ್ತೆ ಸಂಜೆ ರೆಡಿ ಮಾಡಿ ಸಂಜೆ ಕರ್ಕೊಂಡೋಗಿ ಬಿಟ್ಟು ಬಂದು ಈ ಥರ ಎಲ್ಲ ರುಟೀನ್ಸ್ ನಡೀತಾ ಇತ್ತು. ಹಾಗಾಗಿ ಪಾಪುಗಳು ಹೋಗುವಂಥ ಟೈಮಲ್ಲಿ ತುಂಬ ಬೇಜಾರು ಕೂಡ ಆಯಿತು, ಅಳು ಕೂಡ ಬಂತು. ಆದರೆ ಪಾಪುಗಳು ತುಂಬ ಖುಷಿಯಾಗಿದ್ದರು, ಖುಷಿಯಾಗಿ ಬಾಯ್ ಮಾಡ್ತಾ ಬಸ್ಸಲ್ಲಿ ಹೊರಡ್ರು. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.